ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ಬಾಯಲ್ಲಿಟ್ಟರೆ ಕರಗುವಂತಹ ಬೆಣ್ಣೆ ಮುರುಕಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ತುಂಬ ಡಿಫ್ರೆಂಟ್ ಆದ ಫ್ಲೇವರಲ್ಲಿ ಹಲಸಿನಕಾಯಿ ಬೀಜದಿಂದ ಈ ಬೆಣ್ಣೆ ಮುರುಕನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಬನ್ನಿ ಹಾಗಾದರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೊಂದು ಯಾವುದಾದ್ರೊಂದು ಕಪ್ಪು ಅಳತೆಯೋ ಅಥವಾ ಬಟ್ಲನ್ನಾದರೂ ಚೂಸ್ ಮಾಡ್ಕೊಳ್ಳಿ. ಅದರಲ್ಲಿ ಈಗ ಪ್ರತಿಯೊಂದು ಐಟಮನ್ನು ನಾವು ಅಳತೆ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ. ಇದಕ್ಕೆ ನಾನಿಲ್ಲಿ ಈಗ ಒಂದು ಬಟ್ಲನ ಪ್ರಮಾಣದಲ್ಲಿ ಅದಕ್ಕೆ 25ರಿಂದ 30 ಆಗುವಷ್ಟು ಹಲಸಿನಕಾಯಿ ಬೀಜಗಳನ್ನು ಈ ಥರ ಅಳತೆ ಮಾಡಿ ಒಂದು ಕುಕ್ಕರಲ್ಲಿ ಹಾಕಿ ಬೇಯಿಸ್ತಾ ಇದ್ದೀನಿ. ಇನ್ನು ಅದು ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು 1ರಿಂದ 2 ಸೀಟಿ ಹಾಕುವಷ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ನೀವು ಕುಕ್ಕರಲ್ಲಿ ಬೇಯಿಸಿದ ನಂತರನೂ ಸಿಪ್ಪೆಯನ್ನು ತೆಗಿಬೋದು ಅಥವಾ ಸಿಪ್ಪೆಯನ್ನು ತೆಗೆದಾದರೂ ಬೇಯಿಸ್ಬೋದು. ಯಾವುದು ನಿಮಗೆ ಅನುಕೂಲ ಆಗುತ್ತೋ ಹಾಗೆ ಮಾಡಿ. ಈಗ ಅದು ಬೇಯೋಷ್ಟು ಹೊತ್ತಲ್ಲಿ ನಾವಿಲ್ಲಿ ಬಾಕಿ ತಯಾರಿಯನ್ನೆಲ್ಲ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಯಾವ ಬಟ್ಲ ಅಳತೆಯಿಂದ ಹಲಸಿನಕಾಯಿ ಬೀಜವನ್ನು ತಗೊಂಡಿದ್ದೀನಲ್ಲ ಅದೇ ಬಟ್ಲಿನಿಂದ ಅರ್ಧ ಬಟ್ಲಾಗುವಷ್ಟು ಹುರಿಗಡಲೆಯನ್ನು ಅಂದರೆ ಪುಟಾಣಿಯನ್ನು ಹಾಕ್ಕೊಂಡು ನೈಸಾಗಿ ಪುಡಿ ಮಾಡಿಕೊಂಡು ತರೋಣ. ಮುರುಕು ಅಥವಾ ಚಕ್ಲಿ ಎಲ್ಲ ಮಾಡ್ಕೊಳ್ಬೇಕಾದ್ರೆ ಪುಟಾಣಿಯನ್ನು ಹಾಕೋದ್ರಿಂದ ತುಂಬ ಗರಿಗರಿಯಾಗಿ ಸಾಫ್ಟಾಗಿ ಬರುತ್ತೆ. ಈಗ ಚೆನ್ನಾಗಿ ಪುಡಿ ಮಾಡಿಕೊಂಡು ಅಂದರೆ ನೈಸಾಗಿ ಪುಡಿ ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಟಿರೋಣ. ನಂತರ ಈಗ ಇಲ್ಲಿ ಕುಕ್ಕರನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಹಲಸಿನಕಾಯಿ ಬೀಜಗಳೆಲ್ಲ ಬೆಂದಿದೆ. ಇನ್ನಿದರ ಹೊರಗಿನ ಸಿಪ್ಪೆಯನ್ನೆಲ್ಲ ತೆಕ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ಥರ ಶೋಧಿಸ್ಕೊಳ್ಳಿ ಒಮ್ಮೆ. ನಂತರ ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟ ನಂತರ ಸುಲಭವಾಗಿ ನಮಗೆ ಸಿಪ್ಪೆಯನ್ನು ತೆಕ್ಕೊಳ್ಬೋದು. ನಿಮ್ಮ ಅನುಕೂಲಕ್ಕೆ ಯಾವ ರೀತಿಯಲ್ಲಿ ನಿಮಗೆ ಸಿಪ್ಪೆ ತೆಗೆಯೋದು ಈಸಿ ಆಗುತ್ತೋ ಅದನ್ನು ಮೆಥಡನ್ನು ಫಾಲೋ ಮಾಡ್ಬೋದು. ನಾನಿಲ್ಲಿ ಬೇಯಿಸಿದ ನಂತರ ಸಿಪ್ಪೆ ತೆಗೆಯೋದು ನನಗೆ ತುಂಬ ಸುಲಭ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಬೇಯಿಸ್ಬಿಟ್ಟು ತೆಗಿತಾ ಇದ್ದೀನಿ. ಇನ್ನೊಂದು ಇಲ್ಲಿ ಗಮನಿಸಬೇಕಾದಂತಹ ಪ್ರಮುಖ ಅಂಶ ಏನು ಅಂತಂದರೆ ತುಂಬ ಮೆತ್ತಗಾಗಿ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಅಕಸ್ಮಾತ್ ನಿಮಗೇನಾದರೂ ಒಂದು ಸೀಟಿಯಲ್ಲಿ ಸರಿಯಾಗಿ ಬೇಯಲಿಲ್ಲ ಅಂತಂದರೆ ವಾಪಸ್ ಮತ್ತೊಮ್ಮೆ ಬೇಯಿಸಿ ಒಂದು ಸೀಟಿ ಕೂಗಿಸಿದರೆ ತುಂಬಾ ಚೆನ್ನಾಗಿ ಬೇಯುತ್ತೆ. ಈಗ ನೋಡ್ಬೋದು ಎಲ್ಲವನ್ನು ಸಹ ನಾನೀಗ ಬೀಜವನ್ನು ಸಿಪ್ಪೆಯಿಂದ ಸಪ್ರೇಟಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಇದರ ಬ್ರೌನ್ ಪೋರ್ಷನನ್ನು ನೀವು ತೆಗೆದು ಹಾಕ್ತೀರಿ ಅಂತಂದರೆ ಅದನ್ನು ಸಹ ತೆಗಿಬೋದು. ನಿಮಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಮಾಡ್ಕೊಳ್ಬೋದು. ಇದ್ದರೂ ಪರವಾಗಿಲ್ಲ. ನಾನಿಲ್ಲಿ ಹಾಗೆಯೇ ಹಾಕಿದ್ದೀನಿ. ಇನ್ನೊಂದು ದೊಡ್ಡ ಮಿಕ್ಸಿ ಜಾರನ್ನು ತಗೊಂಡು ಅದರಲ್ಲಿ ಹಾಕ್ತಾಯಿದ್ದೀನಿ. ಇನ್ನು ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಒಮ್ಮೆ ಈಗ ಹಾಕಿದ್ದು ಕಡಿಮೆ ಆಯಿತು ಅಂತಂದರೆ ಮತ್ತೊಮ್ಮೆ ವಾಪಸ್ ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ನುಣ್ಣಗಂದರೆ ಅಷ್ಟು ಫೈನಾಗಿ ಪೇಸ್ಟ್ ಥರ ಆಗಬೇಕಿದು. ಅಷ್ಟು ಚೆನ್ನಾಗಿ ರುಬ್ಕೊಳ್ಬೇಕಾಗುತ್ತೆ. ಒಂದು ಸ್ವಲ್ಪನೂ ಕಾಳಿನ ಅಂಶ ಎಲ್ಲ ಇರಬಾರ್ದು. ಗಟ್ಟಿಯಾಗಿ ಎಲ್ಲ ಇರುತ್ತೆ ನೋಡಿ, ಅದೆಲ್ಲ ಇರಬಾರ್ದು. ನೋಡಿ ಈ ಥರ ಬೆಣ್ಣೆ ಥರ ಬರಬೇಕದು. ಅಷ್ಟು ಚೆನ್ನಾಗಿ ನೈಸಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇನ್ನು ಇದನ್ನು ಮಿಕ್ಸಿಯಿಂದ ತೆಗೆದು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಳೋಣ. ನಂತರ ಇದಕ್ಕೆ ನಾವು ಯಾವ ಬಟ್ಲ ಅಳತೆಯಿಂದ ಹಲಸಿನಕಾಯಿ ಬೀಜವನ್ನು ತಗೊಂಡಿದ್ದೀವಿ ನೋಡಿ ಅದೇ ಬಟ್ಲಿನ ಅಳತೆಯಿಂದ 1 ಬಟ್ಲಾಗುವಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ನಾವಾಗಲೇ ಫೈನಾಗಿ ಪುಡಿ ಮಾಡಿದಂತಹ ಹುರಿಗಡಲೆಯನ್ನು ಸಹ ಇದಕ್ಕೆ ಹಾಕ್ಕೊಳ್ಬೇಕು. ಟೋಟಲ್ ಆಗಿ ನಮಗೆ ಅಕ್ಕಿ 1 ಬಟ್ಲಾಗುವಷ್ಟು ತಗೊಂಡ್ರೆ ಅರ್ಧ ಬಟ್ಲಾಗುವಷ್ಟು ಹುರಿಗಡಲೆ ಪುಡಿಯನ್ನು ಸಹ ತಗೊಂಡ್ರೆ ಸಾಕಾಗುತ್ತೆ. ನಿಮಗೆ ಏನಾದರೂ ಕಡಿಮೆ ಅಂತ ಅನಿಸಿದರೆ ಒಂದು ಸ್ವಲ್ಪ ಅಷ್ಟೇ ಅಕ್ಕಿ ಪುಡಿಯನ್ನು ಮತ್ತೆ ಹಾಕ್ಕೊಳ್ಬೋದು. ಅಂದಾಜು ನೋಡಿಕೊಂಡು ನೀವು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಬೋದು. ಈಗ ಅಜ್ವೈನನ್ನು 1 ಸ್ಪೂನ್ ಆಗುವಷ್ಟು ಈ ಥರ ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ಬಿಳಿ ಎಳ್ಳನ್ನು ತಗೊಂಡು ಹಾಕ್ತಾಯಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ನಂತರ 4 ಟೀ ಸ್ಪೂನ್ ಆಗುವಷ್ಟು ಬೆಣ್ಣೆಯನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಟೇಬಲ್ ಸ್ಪೂನು ಲೆಕ್ಕದಲ್ಲಿ ಹಾಕೋದು ಅಂತಾದರೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಸಾಕಾಗುತ್ತೆ. ಇಲ್ಲಿ ನಾನು ಬಟ್ಲು ಮೆಷರ್ಮೆಂಟಿಂದ ತೋರಿಸಿರೋದ್ರಿಂದ 4 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ನೀವೇನಾದರೂ ಸಣ್ಣ ಕಪ್ಪಿನ ಅಳತೆಯಲ್ಲಿ ಮಾಡ್ತೀರಿ ಅಂತ ಆದರೆ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟಿಗೆ 1 ಟೀ ಸ್ಪೂನ್ ಆಗುವಷ್ಟು ಬೆಣ್ಣೆ ಸಾಕಾಗುತ್ತೆ. ಹಾಗೆಯೇ ಅಳತೆ ಮಾಡಿಕೊಂಡು ಈಗ 4 ಕಪ್ಪು ನೀವು ಮಾಡ್ತೀರಿ ಅಂತ ಆದರೆ 4 ಸ್ಪೂನ್ ಆಗುವಷ್ಟು ಹಾಕಿದರೆ ಸಾಕಾಗುತ್ತೆ. ಬೆಣ್ಣೆ ತೀರಾ ಜಾಸ್ತಿ ಆದರೆ ಎಣ್ಣೆಯಲ್ಲೆಲ್ಲ ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ಬೆಣ್ಣೆಯನ್ನು ಸಹ ಹಾಕ್ಕೊಳ್ಬೇಕು. ಈಗ ಇವೆಲ್ಲವನ್ನು ಹಾಕ್ಕೊಂಡಾದ ನಂತರ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಸಾಫ್ಟಾಗಿ ಇದನ್ನು ಹಿಟ್ಟನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು. ತುಂಬ ಗಟ್ಟಿಯಾಗಿ ಆಯಿತು ಅಂತಂದರೆ ಅಷ್ಟು ಚೆನ್ನಾಗಿ ಮುರುಕು ಕೂಡ ಸಾಫ್ಟಾಗಿ ಬರೋದಿಲ್ಲ. ನೋಡಿ ಈ ಥರನೇ ಹದವಾಗಿ ಕಲಿಸ್ಕೊಂಡಿದ್ದೀನಿ. ಸ್ವಲ್ಪನೂ ನಾನು ಆಮೇಲೆ ಯಾವುದೇ ರೀತಿಯಾಗಿ ಅಕ್ಕಿ ಹಿಟ್ಟನ್ನು ಹಾಕೋದಕ್ಕೆ ಹೋಗಿಲ್ಲ. ಅಷ್ಟು ಹಾಕಿರೋದ್ರಲ್ಲಿ ತುಂಬ ಚೆನ್ನಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಚಕ್ಲಿ ಬರಳಿಗೆ ಒಂದು ಸ್ವಲ್ಪ ಒಳಗಡೆಯಿಂದ ಗ್ರೀಸ್ ಮಾಡ್ಕೊಳ್ಳಿ. ಎಣ್ಣೆನ ಹಚ್ಕೊಂಡು ಹಿಟ್ಟನ್ನು ಈ ಥರ ಸಿಲಿಂಡರ್ ಆಕಾರದಲ್ಲೇ ಮಾಡಿಕೊಂಡು ಇದನ್ನು ಹಾಕ್ಕೊಂಡ್ರೆ ಒತ್ತಿ ಎಣ್ಣೆಗೆ ಬಿಟ್ಕೊಳ್ಬೋದು. ನೀವು ಇದನ್ನು ಚಕ್ಕುಲಿ ಸಮೇತ ಮಾಡಿಕೊಳ್ಬೋದು. ಅದು ಸಹ ತುಂಬಾ ರುಚಿಯಾಗಿ ಬರುತ್ತೆ.
ಈಗ ತುಂಬ ಕಮ್ಮಿ ಉರಿಯಲ್ಲೇ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ, ಡೀಪ್ ಫ್ರೈ ಮಾಡ್ಕೊಳ್ಬೇಕು. ಚಕ್ಲಿ ಉರುಳಿನಲ್ಲಿ ನಾವು ಹಾಕಿ ಮುರುಕನ್ನು ಬಿಡೋ ಮುಂಚೆ ಸ್ವಲ್ಪ ಹಿಟ್ಟನ್ನು ಎಣ್ಣೆಗೆ ಹಾಕಿ ನೋಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಎಲ್ಲಾದರೂ ಅದು ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ ಅಂತ ಆದರೆ ಮತ್ತೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈಗಾಗಲೇ ನಾನು ಹಾಕಿ ನೋಡ್ತಾ ಇದ್ದೀನಿ, ಇದು ಸರಿಯಾಗಿ ಬೇಯ್ತಾ ಇದೆ, ಬಿಟ್ಕೊಳ್ಳೋದಿಲ್ಲ ಅಂತಂದರೆ ನನಗೆ ಅದು ಕನ್ಫರ್ಮ್ ಆಯಿತು ಅಂತ ಲೆಕ್ಕ, ತುಂಬ ಚೆನ್ನಾಗಿ ಹಿಟ್ಟು ರೆಡಿಯಾಗಿದೆ ಅಂತ ಅರ್ಥ. ಒಂದು ವೇಳೆ ನೀವು ಹಾಕಿದಂತಹ ಬೆಣ್ಣೆ ಪ್ರಮಾಣ ಸ್ವಲ್ಪ ಜಾಸ್ತಿ ಆಯ್ತಂದ್ರೂ ಎಣ್ಣೆಯಲ್ಲಿ ಬಿಟ್ಕೊಳ್ಬೋದು. ಅದಕ್ಕೋಸ್ಕರ ಕನ್ಫರ್ಮ್ ಮಾಡ್ಕೊಳ್ಳಿ, ಫಸ್ಟಿಗೆ ನೀವು 1 ಪೀಸ್ ಆಗುವಷ್ಟು ಹಾಕಲೇಬೇಕು ಎಣ್ಣೆಗೆ. ನಿಮಗೆ ಆ ಥರ ಮಾಡೋದ್ರಿಂದ ಎಣ್ಣೆ ಎಲ್ಲ ಕೆಟ್ಟೋಗಲ್ಲ, ಹಾಳಾಗೋದಿಲ್ಲ. ಅದಕ್ಕೋಸ್ಕರ ಹಾಗೆ ಚೆಕ್ ಮಾಡ್ತಾ ನೋಡಿಕೊಂಡು ಹೀಗೆ ಹಾಕೋದ್ರಿಂದ ತುಂಬ ಸೂಪರಾಗಿ ಮುರುಕು ಕೂಡ ರೆಡಿಯಾಗುತ್ತೆ. ಈಗ ಕಾದಿರುವಂತಹ ಎಣ್ಣೆಯಲ್ಲೀಗ ಮುರುಕನ್ನು ಬಿಡ್ತಾ ಇದ್ದೀನಿ. ಇನ್ನು ಈ ಥರ ಎಣ್ಣೆಗೆ ಹಾಕಿ ಆದ ನಂತರ 1 ನಿಮಿಷದಿಂದ 3 ನಿಮಿಷದವರೆಗೆ ಹಾಗೆಯೇ ಬಿಡಬೇಕು. ತುಂಬ ಕಮ್ಮಿ ಉರಿಯಲ್ಲೇ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಳಿ, ಆವಾಗ ತುಂಬ ಚೆನ್ನಾಗಿ ನಿಮಗೆ ಕಲರ್ ಸಮೇತ ಸರಿಯಾಗಿ ಬರುತ್ತೆ. ಈಗ 3 ನಿಮಿಷದ ಬಳಿಕ ನಾನೀಗ ಸೌಟನ್ನು ಹಾಕಿ ತಿರುಗಿಸಿ ಹಾಕ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಸೌಟನ್ನು ಹಾಕಿ ಡಿಸ್ಟರ್ಬ್ ಮಾಡೋದಕ್ಕೆ ಹೋಗಬೇಡಿ. ಒಂದು ವೇಳೆ ನಾವು ಸೌಟಲ್ಲೇ ತೆಗೆಯುವಾಗ ಬಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಸರಿ ಎಣ್ಣೆಯಲ್ಲಿ ಅದು ಸೆಟ್ ಆಗಲಿ, ನಂತರನೇ ಇದನ್ನು ತಿರುವಿ ಹಾಕ್ಕೊಳ್ಬೋದು. ಇನ್ನು ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಬೇಕು. ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರಿಗೆ ಬಂದರೆ ಸಾಕಾಗುತ್ತೆ. ಬೆಣ್ಣೆ ಮುರುಕು ಅಂತ ಆಗೋವಾಗ ತುಂಬ ಸಾಫ್ಟಾಗಿರುತ್ತೆ. ಆಮೇಲೆ ಕಲರ್ ಕೂಡ ನಮಗೆ ಜಾಸ್ತಿ ಬ್ರೌನ್ ಕಲರಿಗೆ ಇದನ್ನು ತಿರುಗೋದಕ್ಕೆ ಬಿಡಬಾರ್ದು. ಈಗಾಗಲೇ ನೋಡಿ ಇಷ್ಟಾದರೆ ಸಾಕಾಗುತ್ತೆ. ಇದೇ ಹಿಟ್ಟಿನಿಂದ ಚಕ್ಲಿ ಕೂಡ ಮಾಡ್ಕೊಳ್ಬೋದು, ಅದು ರುಚಿಯಾಗಿರುತ್ತೆ. ಅಥವಾ ನೀವು ಹೀಗೆ ಬೇಕು ಅಂತಂದರೆ ಒಮ್ಮೆಲೆ ನಿಮಗೆ ಆಗೋಗುತ್ತೆ, ಈಸಿಯಾಗಿ ಮಾಡ್ಬೋದು. ಮುರುಕೆಲ್ಲ ಹೆಚ್ಚು ಶ್ರಮ ಪಡದೆ ಇದನ್ನು ಮಾಡ್ಕೊಳ್ಬೋದು. ಈಗ ಒಂದನೇ ಬ್ಯಾಚನ್ನು ತೆಗೆದಿದ್ದೀನಿ, ನಂತರ ಇನ್ನೊಂದು ಬ್ಯಾಚ್ ಕೂಡ ಅದೇ ರೀತಿಯಾಗಿ ಹಾಕ್ಕೊಳ್ಳೋಣ. ಎಣ್ಣೆಯಲ್ಲಿ ಒಮ್ಮೆ ಹಾಕಬೇಕಾದ್ರೆ ಸ್ವಲ್ಪ ಉರಿಯನ್ನು ಮೀಡಿಯಮ್ ಉರಿಯಲ್ಲಿ ಇಟ್ಕೊಳ್ಬೋದು. ಮತ್ತು ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸಬೇಕಾಗುತ್ತೆ. ತುಂಬ ಡೀಪ್ ಫ್ರೈ ಮಾಡಬೇಕಾಗಿರೋದ್ರಿಂದ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಈಗ ಅದು ನೊರೆ ಬರುತ್ತೆ ನೋಡಿ ಮೇಲಿಂದ, ಅದೆಲ್ಲ ಕಂಪ್ಲೀಟಾಗಿ ಸ್ಟಾಪ್ ಆಗಬೇಕು. ಅಲ್ಲಿ ತನಕ ನಾವು ಇದನ್ನು ಡೀಪ್ ಫ್ರೈ ಮಾಡಿಕೊಂಡು ತೆಗಿಬೇಕು. ಈಗ ಒಮ್ಮೆ ಹಾಕಿ ಆದ ನಂತರ 3ರಿಂದ 4 ನಿಮಿಷ ಆದರೂ ಹಾಗೆಯೇ ಬೇಯಬೇಕು ಕಮ್ಮಿ ಉರಿಯಲ್ಲಿ. ಮತ್ತೆ ಇದನ್ನು ಉಲ್ಟಾ ಮಾಡಿ ಹಾಕ್ಕೊಳ್ಳಿ, ಆವಾಗ ಏನಾಗುತ್ತೆ ಅಂತಂದರೆ ಬಿಟ್ಕೊಳ್ಳೋದಿಲ್ಲ ಎಣ್ಣೆಯಲ್ಲಿ. ಈಗ ತಿರುವಿ ಹಾಕಿ ಕೂಡ ಹಾಗೆಯೇ ಬೇಯಿಸ್ಕೊಂಡು ಈಗ 2ನೇ ಸಲದನ್ನು ಕೂಡ ತೆಗಿತಾ ಇದ್ದೀನಿ. ಇನ್ನು ಕಟ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ. ಕೈಯಲ್ಲಿ ಮುಟ್ಟಿದಾಗ ತುಂಬ ಸಾಫ್ಟಾಗಿ ಅಷ್ಟೇ ರುಚಿಯಾಗಿರುತ್ತೆ. ಹಲಸಿನಕಾಯಿ ಬೀಜ ಎಲ್ಲ ಸಿಕ್ಕಿದಾಗ ಖಂಡಿತವಾಗ್ಲೂ ಬಿಸಾಕೋದಕ್ಕೆ ಹೋಗಬೇಡಿ. ಹೊಸ ರುಚಿಗಳನ್ನು ಈ ಥರ ಟ್ರೈ ಮಾಡಿ ನೋಡಿ. ಸಂಜೆ ಚಾದ ಜೊತೆಗೆಲ್ಲ ಇದನ್ನು ತಿನ್ಬೋದು. ಬೆಳಗಿನ ಹೊತ್ತು ಅಥವಾ ಮನೆಯಲ್ಲಿ ಮಳೆ ಬರ್ತಿರುವಾಗೆಲ್ಲ ಗರಿಗರಿಯಾಗಿ ಸಾಫ್ಟಾಗಿ ಹೀಗೆ ಮಾಡಿ ತಿನ್ಬೋದು. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಚಾನಲನ್ನು ಹೊಸಬ್ರು ಯಾರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡೋದ್ರಿಂದ ನಾನು ಹಾಕಿರುವಂತಹ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ. ಅಲ್ಲಿ ತನಕ ನಮಸ್ಕಾರ.